ಹೇಗಿದ್ದೀರಾ? ಎಲ್ಲ ಸೂಪರ್ ಆಗಿದ್ದೀರಾ ಅನ್ಕೊಂತೀನಿ. ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಮುಂದೆ ಇನ್ನೊಂದು ರೆಟ್ರೋ ಗಾಡಿ ಜೊತೆ ಬಂದಿದ್ದೀನಿ. ಯಾವುದಪ್ಪ ಇದು ಅಂದರೆ SD-D250 ಕ್ಲಾಸಿಕ್ 1981 ಮಾಡೆಲ್. ಬನ್ನಿ, ಈ ವಿಡಿಯೋದಲ್ಲಿ ನಾನು ನಿಮಗೆ ಗಾಡಿದು ಹಿಸ್ಟ್ರಿ, ಇಂಜಿನ್ ಸ್ಪೆಸಿಫಿಕೇಷನ್, ಗಾಡಿ ಸ್ಪೆಸಿಫಿಕೇಷನ್ ಹಾಗೂ ಓನರ್ ರಿಸ್ಟೋರೇಷನ್ ಹೇಗೆ ಮಾಡಿದ್ದಾರೆ ಅಂತ ಕಂಪ್ಲೀಟ್ ವಿಡಿಯೋ ತೋರಿಸ್ಕೊಡ್ತೀನಿ ನಾನು ನಿಮಗೆ. ವಿಡಿಯೋ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಇವಾಗ ನಾವು ಹಿಸ್ಟ್ರಿಗೆ ಬರೋಣ. ಏನಪ್ಪ ಅಂದರೆ ಇದರಲ್ಲಿ ನಮ್ಮದೊಂದು ಹೆಮ್ಮೆ ಇದೆ. ನಮ್ಮ ಕರ್ನಾಟಕದ ಮೈಸೂರಲ್ಲಿ ರುಸ್ತುಂ ಇರಾನಿ ಅನ್ನೋರು 1970s ಈ ಒಂದು ಫ್ಯಾಕ್ಟ್ರಿನ ಸ್ಟಾರ್ಟ್ ಮಾಡ್ತಾರೆ. 1973 ಜಾವಾಯಿಂದ ಲೈಸೆನ್ಸ್ ತೊಗೊಂಡು ಗಾಡಿನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ 1973 1996ವರೆಗೂ ಈ ಗಾಡಿ ಮಾರ್ಕೆಟಲ್ಲಿ ಅವೈಲೇಬಲ್ ಇತ್ತು. ಸೊ ಇದರಲ್ಲಿ ನಿಮಗೆ 3 ವೆರೈಟಿ ಇದೆ. ಒಂದು ರೋಡ್ ಕಿಂಗ್, ಇನ್ನೊಂದು D250 ಕ್ಲಾಸಿಕ್ ಹಾಗೂ CL2 ಅಂತ. ನಾನು ನಿಮ್ಮ ಮುಂದೆ ಇವಾಗ ತೋರಿಸ್ತಿರೋದು D250 ಕ್ಲಾಸಿಕ್. ಈಗ ಗಾಡಿದು ಸ್ಪೆಸಿಫಿಕೇಶನ್ ನೋಡೋಣ ಬನ್ನಿ. ಇದರಲ್ಲಿ ಏನೇನಿದೆ ಸ್ಪೆಸಿಫಿಕೇಶನ್? ನಿಮಗೆ ಲೆಂತು 2070 mm ಹಾಗೂ ವಿಡ್ತ್ ಬಂದುಬಿಟ್ಟು 830 mm, ಹೈಟ್ ಬಂದುಬಿಟ್ಟು 1070 mm ಹಾಗೂ ಗ್ರೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟು 175 mm. ನೆಕ್ಸ್ಟ್ ನಾವು ಬಂದರೆ ನಿಮಗೆ ಟ್ಯಾಂಕ್ ಬಂದು ಕಂಪ್ಲೀಟ್ಲಿ ಮೆಟಲ್ ಟ್ಯಾಂಕ್ ಬರುತ್ತೆ. ಇದು ಬಂದುಬಿಟ್ಟು 12 ಲೀಟರ್ ಟ್ಯಾಂಕ್ ಕೆಪಾಸಿಟಿ. ಪೆಟ್ರೋಲ್ ಬಂದುಬಿಟ್ಟು ನಾವು ಆಲ್ವೇಸ್ ಇದು 2 ಸ್ಟ್ರೋಕ್ ಆಗಿರೋದ್ರಿಂದ 1:16 ರೇಷಿಯೋದಲ್ಲಿ ಪೆಟ್ರೋಲ್ ಹಾಕ್ಸ್ಬೇಕು. ಎವ್ರಿ 1 ಲೀಟರ್ಗೆ 40 ml ಆಯಿಲ್ ಹಾಕ್ಬೇಕು. ಫ್ರಂಟ್ ಬಂದುಬಿಟ್ಟು ನಿಮಗೆ ಇದು ಕಂಪ್ಲೀಟ್ಲಿ ಸಿಂಗಲ್ ಮೆಟಲ್ ಸಿಸ್ಟಮ್ ಹೆಡ್ಲೈಟ್ ಹಾಗೂ ನಿಮಗೆ ರೈಟ್ ಆ್ಯಂಡ್ ಲೆಫ್ಟಲ್ಲಿ ಬಂದುಬಿಟ್ಟು ನಿಮಗೆ ಇದು ಏರ್ ಫಿಲ್ಟರ್ ಬರುತ್ತೆ. ರೈಟ್ ಸೈಡ್ ನಿಮಗೆ ಬ್ಯಾಟ್ರಿ ಕಂಪಾರ್ಟ್ಮೆಂಟ್ ಬರುತ್ತೆ. ಫ್ರಂಟ್ ಆ್ಯಂಡ್ ಬ್ಯಾಕು ಮೆಟಲ್ ಮಡ್ಗಾರ್ಡ್ಸ್ ಬರುತ್ತೆ. ಫ್ರಂಟ್ ಆ್ಯಂಡ್ ಬ್ಯಾಕ್ ಶಾಕ್ ಅಬ್ಸರ್ವಿಗೆ ಬಂದರೆ ಫ್ರಂಟ್ ಶಾಕು 130 mm ಟ್ರಾವೆಲ್ ಸಸ್ಪೆನ್ಷನ್ ಹಾಗೂ ಬ್ಯಾಕ್ ಸೈಡ್ ನಾರ್ಮಲ್ ಸಸ್ಪೆನ್ಷನ್ ಬರುತ್ತೆ. ನೀವು ಫ್ರಂಟಿಗೆ ಬಂದರೆ ವೀಲ್ ನೋಡ್ಬೋದು. ನೀವು ವೀಲ್ ಬಂದುಬಿಟ್ಟು 16 ಇಂಚಸ್ ಸ್ಪೋಕ್ ವೀಲ್ ಬರುತ್ತೆ. ಬ್ಯಾಕು ಹಾಗೂ ಫ್ರಂಟ್ ಸೇಮ್ 16 ಇಂಚಸ್ ಇರುತ್ತೆ ಹಾಗೂ ಇದು ಟ್ಯೂಬ್ ಟೈರ್ ಆಗಿರುತ್ತೆ. ಸೊ ನಾವು ಇದರಲ್ಲಿ ನೆಕ್ಸ್ಟು ಬ್ರೇಕಿಗೆ ಬರೋಣ. ಬ್ರೇಕ್ ಬಂದುಬಿಟ್ಟು ನಿಮಗೆ 160 mm ಡ್ರಮ್ ಬ್ರೇಕ್ ಬರುತ್ತೆ. ಓಕೆ, ಇದರಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂದರೆ ಇದು ಸ್ಪ್ಲಿಟ್ ಕಮ್ ಬ್ರೇಕ್ ಅಂತ. ಹೇಗೆ ಅಂದರೆ ನೀವು ಇಲ್ಲಿ ನೋಡ್ಬೋದು 2 ಪಾಯಿಂಟ್ ಇದೆ. ನಾವು ಬ್ರೇಕ್ ಹೋಲ್ಡ್ ಮಾಡಿದಾಗ ಈ ಬ್ರೇಕ್ ಏನಾಗುತ್ತೆ, 2 ಹಿಂಗೆ ಸ್ಪ್ಲಿಟ್ ಆಗಿ ಬ್ರೇಕ್ ಅಪ್ಲೈ ಆಗುತ್ತೆ. ಸೊ ನಾರ್ಮಲ್ ಗಾಡಿಗಳು ಹೇಗಿರುತ್ತೆ, ಒಂದು ಕಡೆ ಮಾತ್ರ ನಿಮಗೆ ಎಕ್ಸ್ಪ್ಯಾಂಡ್ ಆದರೆ ಇದು ನಿಮಗೆ 2 ಕಡೆನೇ ಎಕ್ಸ್ಪ್ಯಾಂಡ್ ಆಗುತ್ತೆ. ಈ ಗಾಡಿದು ಅದೊಂದು ಸ್ಪೆಷಾಲಿಟಿ. ನೆಕ್ಸ್ಟ್ ಬನ್ನಿ, ನೀವಿಲ್ಲಿ ಇದು ನೋಡ್ಬೋದು ಚೈನ್ ಸ್ಪ್ರಾಕೆಟ್ಟು. ಇದು ರೈಟ್ ಸೈಡ್ ಚೈನ್ ಸ್ಪ್ರಾಕೆಟ್ ಬರುತ್ತೆ. ಬಿಕಾಸ್ ನಿಮಗೆ ಮ್ಯಾಗ್ನೆಟ್ ಸಿಸ್ಟಮ್ ಇಲ್ಲಿ ಬರೋದ್ರಿಂದ ನಿಮಗೆ ರೈಟ್ ಸೈಡ್ ಬರುತ್ತೆ. ಗೇರ್ ಸಿಸ್ಟಮ್, ಕ್ಲಚ್ ಅಸೆಂಬ್ಲಿ ಅದು ಕಡೆ ಇರುತ್ತೆ. ಹಾಗಾಗಿ ನಿಮಗೆ ಇದು ರೈಟ್ ಸೈಡ್ ಬರುತ್ತೆ. ಸೊ ನೆಕ್ಸ್ಟ್ ಬಂದರೆ ಸೀಟ್ ಬಂದುಬಿಟ್ಟು ಸಿಂಗಲ್ ಸೀಟ್ ಬರುತ್ತೆ ಹಾಗೂ ಕಂಪ್ಲೀಟ್ ನಿಮಗೆ ಸಿಂಗಲ್ ಚಾರ್ಸಿ ಸಿಸ್ಟಮ್ ಬರುತ್ತೆ ಇದರಲ್ಲಿ. ನಾವು ನೆಕ್ಸ್ಟು ಇಂಜಿನ್ಗೆ ಹೋಗೋಣ. ನೀವು ನೋಡ್ಬೋದು ಈ ಇಂಜಿನ್ ಬಂದುಬಿಟ್ಟು ಅಲ್ಯೂಮಿನಿಯಂ ಕಾಸ್ಟ್ ಅನ್ನೋ ಇಂಜಿನ್ ಆಗಿರುತ್ತೆ. ಹಾಗೂ ನಿಮಗೆ ಇದು ಸೈಲೆನ್ಸರ್ ಔಟ್ಪುಟ್ಟು ಡ್ಯುಯಲ್ ಸೈಲೆನ್ಸರ್. ಈ ಗಾಡಿ ಮಹತ್ವನೇ ಅದು. ನಿಮಗೆ ಈ ಗಾಡಿನ ಆ ಸೌಂಡ್ ಕೇಳೋಕ್ಕೆ ಮಜಾ ಡ್ಯುಯಲ್ ಸೈಲೆನ್ಸರ್ದು. ನೆಕ್ಸ್ಟು ನೀವು ಇಲ್ಲಿ ಬರ್ಬೋದು, ಕ್ಲೋಸಪ್ಪಲ್ಲಿ ಬನ್ನಿ. ಇಲ್ಲಿ ನಿಮಗೊಂದು ಸಪ್ರೇಟು ಬಾಟಲ್ ಫಿಲ್ಟರ್ ಇದೆ. ಇದು ಏನಕ್ಕೆ ಯೂಸಪ್ಪ ಅಂದರೆ ನಾವು ಪೆಟ್ರೋಲ್ ಹಾಕ್ಸಿದಾಗ ಏನು ಡಸ್ಟ್ ಇಂಪ್ಯೂರಿಟೀಸ್ ಇರುತ್ತೋ ಅದನ್ನು ಇಲ್ಲಿ ಮ್ಯಾಗ್ನೆಟ್ ಇದೆ, ಆ ಡಸ್ಟೆಲ್ಲ ಈ ಮ್ಯಾಗ್ನೆಟಿಗೆ ಸ್ಟೋರ್ ಆಗುತ್ತೆ. ಹಾಗೂ ನಿಮಗೆ ಪ್ಯೂರ್ ಪೆಟ್ರೋಲು ಈ ಪೈಪ್ ಮುಖಾಂತರ ಕಾರ್ಬೊರೇಟ್ರಿಗೆ ಹೋಗುತ್ತೆ. ಸೊ ಈ ಕಾರ್ಬೊರೇಟರ್ ಬಂದುಬಿಟ್ಟು ನಟ್ ಸಿಸ್ಟಮ್ ಬರುತ್ತೆ. ಬಟ್ ಓನರ್ ಅಟ್ ಪ್ರೆಸೆಂಟ್ ಕ್ಲಾಸಿಕ್ 350 ಯೂಸ್ ಮಾಡಿದ್ದಾರೆ ಬಿಕಾಸ್ ರಿಚ್ ಆಗಬಾರ್ದು ಗಾಡಿ ಅಂತ. ಸೊ ನಾವು ನೆಕ್ಸ್ಟ್ ಕ್ಲಚ್ಗೆ ಬರೋಣ. ಕ್ಲಚ್ ಬಂದರೆ ನಿಮಗೆ
ಡ್ಯುಯಲ್ ಕ್ಲಚ್ ಬರುತ್ತೆ, ಒಂದು ಆಟೋಮೆಟಿಕ್ ಆಸ್ ವೆಲ್ ಆಸ್ ನಾರ್ಮಲ್. ಸೊ ನಿಮ್ಗೆ 2 ಕ್ಲಚ್ ಇರೋದ್ರಿಂದ ಅಡ್ವಾಂಟೇಜ್ ಏನಂದರೆ ಇನ್ ಕೇಸ್ ನೀವು ರೈಡ್ ಮಾಡಬೇಕಾದ್ರೆ ಕ್ಲಚ್ ವೈರ್ ಕಟ್ ಆಗೋಯ್ತು, ಸ್ಟಿಲ್ ನೀವು ಗೇರ್ ಅಪ್ಲೈ ಮಾಡ್ಬೋದು. ಸೊ ಇದ್ರದ್ದು ಒಂದು ಸ್ಪೆಷಾಲಿಟಿ ಆ ಗಾಡಿದು. ಸೊ ನೀವು ನೋಡಿ ಯೋಚನೆ ಮಾಡ್ಬೋದು, 90s ರೆಟ್ರೋ ಟೈಮಲ್ಲೇ ಆ ಟೆಕ್ನಾಲಜಿ ಯೂಸ್ ಮಾಡ್ತಾಯಿದ್ರು. ಬಿಕಾಸ್ ಮೋಸ್ಟ್ ಆಫ್ ದಿಸ್ ಗಾಡಿನ ನಾವು ರೇಸಿಂಗ್ ಟ್ರ್ಯಾಕಿಗೆ ಯೂಸ್ ಮಾಡ್ತಾಯಿದ್ರು ಆಗಿನ ಕಾಲದಲ್ಲಿ. ನೆಕ್ಸ್ಟ್ ಬನ್ನಿ ಇದ್ರದ್ದು ನೆಕ್ಸ್ಟ್ ಸ್ಪೆಷಾಲಿಟಿ ನೋಡೋಣ. ಗೇರು ಇಲ್ಲೇನು ನೋಡ್ತಾ ಇದ್ರೆ ಇದು ಗೇರ್ ಲಿವರು. ಇದರಲ್ಲಿ ಏನಪ್ಪ ಅಂದರೆ ಇದು ನಿಮಗೆ ಗೇರ್ ಲಿವರಾಗಿ ಸಹನೂ ಇರುತ್ತೆ ಹಾಗೂ ಕಿಕ್ಕರಾಗಿ ವರ್ಕ್ ಮಾಡುತ್ತೆ. ಇವಾಗ ಇದು ಗೇರ್ ಲಿವರ್ ಅಲ್ಲ, ನೆಕ್ಸ್ಟ್ ನಾವು ಇದು ಪುಷ್ ಮಾಡಿ ಹಿಂಗೆ ರಿಮೂವ್ ಮಾಡಿದ್ರೆ ಇದು ನಿಮಗೆ ಕಿಕ್ಕರ್ ಆಗುತ್ತೆ. ಸೊ ಬಟ್ ಸೇಮ್ ನೀವು ರಿಲೀಸ್ ಮಾಡಿದ್ರೆ ಗೇರ್ ಬಂದುಬಿಟ್ಟು 4 ಸ್ಪೀಡ್ ಗೇರ್. ಇದು ಒಂದು ಅಪ್ ಇರುತ್ತೆ, ಮಿಕ್ಕಿದ 3 ಡೌನ್ ಇರುತ್ತೆ, 4 ಸ್ಪೀಡ್ ಬರುತ್ತೆ. ನೆಕ್ಸ್ಟ್ ನಾವು ರೈಟ್ ಸೈಡ್ಗೆ ಹೋಗೋಣ ಬನ್ನಿ. ನೀವು ರೈಟ್ ಸೈಡಿಗೆ ಬಂದರೆ ಇಲ್ಲಿ ನೋಡ್ಬೋದು ನಿಮ್ಮ ಎಲೆಕ್ಟ್ರಾನಿಕ್ಸ್ ಗೇರ್ ಸಿಸ್ಟಮ್ ಪೂರ್ತಿ ನಿಮಗೆ ಈ ಸೈಡ್ ಬರುತ್ತೆ. ಸೊ ಹೀಗಾಗಿ ನಿಮಗೆ ಚೈನ್ ಸ್ಪ್ರಾಕೆಟ್ ರೈಟ್ ಸೈಡಲ್ಲಿದೆ ಹಾಗೂ ನಿಮಗೆ ಬ್ರೇಕ್ ಲಿವರ್ ಬರುತ್ತೆ ಇಲ್ಲಿ. ನೆಕ್ಸ್ಟ್ ಈ ಗಾಡಿಗೆ ಬಂದರೆ ಇದರಲ್ಲಿ ನೀವು ಎಲೆಕ್ಟ್ರಾನಿಕ್ಸ್ ನೋಡ್ಬೋದು. ಫಸ್ಟು ನಿಮಗೆ 90s 70s ನಿಮಗೆ ಇದು ಇಂಜಿನಿಂದ ನಿಮಗೆ ಡೈರೆಕ್ಟಾಗಿ ಸ್ಪಾರ್ಕ್ ಪ್ಲಗ್ ಹೋಗಿ ಸ್ಪಾರ್ಕ್ ಪ್ಲಗ್ಗಿಂದ ನಿಮಗೆ ಹೆಡ್ಲೈಟು ಇಂಡಿಕೇಟರ್ಸ್ ಆನ್ ಆಗ್ತಿತ್ತು. ಆದರೆ 1993 to 1996 ಈ ಗಾಡಿ ಇದ್ದಾಗ CDI ಅನ್ನೋ ಒಂದು ಎಲೆಕ್ಟ್ರಾನಿಕ್ ತೊಗೊಂಬರ್ತಾರೆ. ಏನಕ್ಕಪ್ಪ ಅಂದರೆ ಒಂದು ಇಂಜಿನ್ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಮಾಡೋದಕ್ಕೆ, ಇನ್ನೊಂದು ರಿಲಯಬಿಲಿಟಿ. ದೆನ್ ಆ ಒಂದು CDI ಒಂದು ಎಲೆಕ್ಟ್ರಾನಿಕ್ ಏನು ಮಾಡ್ತಿದ್ದಾರೆ, ನಾವು ಪವರ್ ಸಪ್ಲೈನ ಬ್ಯಾಟ್ರಿಗೆ ಸ್ಟೋರೇಜ್ ಮಾಡಿ ಅದರಿಂದ ಹೆಡ್ಲೈಟ್ ಫೋಕಸ್ ಆಗಲಿ, ಹಾರನ್ ಆಗಲಿ, ಇಂಡಿಕೇಟರ್ಸ್ ಆಗಲಿ ಸ್ವಲ್ಪ ಬ್ರೈಟಾಗಿ ನೀಟಾಗಿ ಔಟ್ಪುಟ್ ಬರ್ತಿತ್ತು. ನೆಕ್ಸ್ಟ್ ಬಂದರೆ ಇದು ಬಂದುಬಿಟ್ಟು 134 kgs ಬರುತ್ತೆ. ಮೈಲೇಜ್ ಅರೌಂಡ್ ನಿಮ್ಗೆ ಒಂದು 25 ಕಿಲೋಮೀಟರ್ಸ್ ಆ್ಯಸ್ ಆಫ್ ನಾವು ಓನರ್ ಕೊಟ್ಟು ಮಾಡ್ತಾ ಇರೋದು, ಎಕ್ಸಾಕ್ಟಾಗಿ ಗೊತ್ತಿಲ್ಲ. ನೆಕ್ಸ್ಟು ಹೋಗೋಣ ರಿಸ್ಟೋರೇಷನ್ ಪಾರ್ಟ್. ಗಾಡಿದು ರಿಜಿಸ್ಟ್ರೇಷನ್ ಪಾರ್ಟ್ಗೆ ಹೋಗೋಣ. ರಿಜಿಸ್ಟ್ರೇಷನ್ ಪಾರ್ಟ್ಗೆ ಹೋಗೋಕ್ಕಿಂತ ಮುಂಚೆ ಈ ಓನರ್ ವಿಷಯ ಹೇಳ್ತೀನಿ. ಓನರ್ ಬಂದುಬಿಟ್ಟು ಒಂಥರ ರೆಟ್ರೋ ಫ್ರೀಕ್ ಇದ್ದಂಗೆ. ಇವ್ರ ಹತ್ರ ತುಂಬ ರೆಟ್ರೋ ಗಾಡಿಗಳಿದೆ, ಅದರಲ್ಲಿ ಇದು ಒಂದು SD ಕ್ಲಾಸಿಕ್ 250. ಇದರ ಸ್ಪೆಷಾಲಿಟಿ ಏನು ಮಾಡಿದ್ದಾರೆ, ರಿಸ್ಟೋರೇಷನ್ ಸ್ಪೆಷಾಲಿಟಿ ಏನು ಗೊತ್ತಾ, ಫ್ರಂಟಿಂದ ಬ್ಯಾಕ್ ಒಂದು ಪ್ರತಿಯೊಂದು ಪಾರ್ಟ್ನ ಕಂಪ್ಲೀಟ್ ಡಿಸ್ಮ್ಯಾಂಟಲ್ ಮಾಡಿ ಪ್ರತಿಯೊಂದನ್ನು ಪೇಂಟ್ ಮಾಡಿಸಿ ಎಲ್ಲನೂ ಸ್ಟಾಕ್. ಇಲ್ಲಿರೋದು ಯಾವುದು ನಿಮಗೆ ಮಾಡಿಫೈಡ್ ಮಾಡಿದ್ದಾರೆ ಏನಿಲ್ಲ. ಮಾಡಿಫೈಡ್ ಮಾಡಿರೋದು ಮೂರೇ ವಿಷಯ. ಏನಪ್ಪ ಅಂದರೆ ಒಂದು ಫ್ರಂಟು ಶಾಕ್ ಅಬ್ಸರ್ವ್ ಬಂದುಬಿಟ್ಟು 220 ಯೂಸ್ ಮಾಡಿದ್ದಾರೆ ಜಸ್ಟ್ ರೈಡಿಂಗ್ ಕಂಫರ್ಟ್ಗೋಸ್ಕರ. ಹಾಗೂ ಫ್ರಂಟ್ ಹ್ಯಾಂಡಲ್ ನೀವು ನೋಡ್ಬೋದು, ಹ್ಯಾಂಡಲ್ ಬಂದುಬಿಟ್ಟು ಹಾರ್ಡಿ ಹ್ಯಾಂಡಲ್ ಯೂಸ್ ಮಾಡಿದ್ದಾರೆ. ಹಾಗೂ ಬೆಟರ್ ಪರ್ಫಾರ್ಮೆನ್ಸ್ಗೋಸ್ಕರ ಕ್ಲಾಸಿಕ್ 350ದು ಕಾರ್ಬೊರೇಟರ್ ಯೂಸ್ ಮಾಡಿದ್ದಾರೆ. ಅದು ಬಿಟ್ಟರೆ ನೀವು ಏನು ಗಾಡಿ ಕಂಪ್ಲೀಟ್ ಟ್ಯಾಂಕ್ ಸಹ ಸ್ಟಾಕ್ ಟ್ಯಾಂಕ್, ಸೈಲೆನ್ಸರ್ಸು ಸಹ ನಿಮಗೆ ನೋಡೋದಕ್ಕೆ ಹೊಸ ಸೈಲೆನ್ಸರ್ ಥರ ಕಾಣಿಸ್ತಿದೆ, ಬಟ್ ಕಂಪ್ಲೀಟ್ಲಿ ಸ್ಟಾಕ್ ಮೇಂಟೈನ್ ಮಾಡಿದ್ದಾರೆ. ಎಂಡ್ ಟು ಎಂಡ್ ಡಿಸ್ಮ್ಯಾಂಟಲ್ ಮಾಡಿ ಅಸೆಂಬಲ್ ಮಾಡಿರೋದು, ಕಂಪ್ಲೀಟ್ಲಿ ರೀಪೇಂಟ್ ಮಾಡಿಸಿದ್ದಾರೆ. ಅಷ್ಟು ಅವರು ರೆಟ್ರೋ ಫ್ರೀಕ್ ಅವರು. ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಿದೆ ಗೊತ್ತಾ, ನೀವು ಇಲ್ಲಿ ನೋಡ್ತಾ ಇರ್ಬೋದು ಟೈಲ್ ಲ್ಯಾಂಪು. ಇದು ನಾರ್ಮಲ್ ಟೈಲ್ ಲ್ಯಾಂಪ್ ಅಲ್ಲ, ಇದನ್ನು ಇವರು ಓನರು ಚೆಕೊಸ್ಲೋವಾಕಿಯಾದಿಂದ ಇಂಪೋರ್ಟ್ ಮಾಡಿಸಿದ್ದಾರೆ. ಸೊ ನೀವು ಯೋಚನೆ ಮಾಡ್ಬೋದು ಓನರು ಎಷ್ಟು ಗಾಡಿ ಬಗ್ಗೆ ಅವರು ಕೇರ್ ತೊಗೊಂಡಿದ್ದಾರೆ ಅಂತ. ಅದು ಬಿಟ್ಟರೆ ನಿಮಗೆ ನೆಕ್ಸ್ಟು ಮಡ್ಗಾರ್ಡ್ ಆಗಲಿ, ಇಂಡಿಕೇಟರ್ಸ್ ಆಗಲಿ ಪ್ರತಿಯೊಂದು ಸ್ಟಾಕ್. ಇದು ಹೊಸ ಇಂಡಿಕೇಟರ್ಸ್ ಹಾಕ್ಸಿದ್ದಾರೆ, ಬಟ್ ಸ್ಟಿಲ್ ಈ ಇಂಡಿಕೇಟರ್ ಸಹ ರೆಟ್ರೋಲಿ ಯಾವ ಥರ ಇತ್ತೋ ಅದೇ ಇಂಡಿಕೇಟರ್ಸ್ ಯೂಸ್ ಮಾಡಿದ್ದಾರೆ. ಸೊ ನೋಡಿದ್ರಲ್ಲ ಹೇಗಿದೆ ರಿಸ್ಟೋರೇಷನ್ ಮಾಡಿಸಿರೋದಂತ ಓನರು. ಸ್ಟಾರ್ಟ್ ಮಾಡಿಬಿಟ್ಟು ಸೌಂಡ್ ಕೇಳೋಣ. ಗಾಡಿ ಸ್ಟಾರ್ಟ್ ಮಾಡೋಣ. ಹೇಗೆ ಸ್ಟಾರ್ಟ್ ಮಾಡೋದು? ಸೊ ನೀವು ನಾರ್ಮಲ್ ಆಗಿ ಹೊಸ ಗಾಡಿಗಳಂಗೆ ನಾರ್ಮಲ್ ರೈಟ್ ಸೈಡ್ ಆಲ್ರೆಡಿ ಕಿಕ್ಕರ್ ಇರುತ್ತೆ, ನಾವು ಓಪನ್ ಮಾಡ್ತೀವಿ, ಕಿಕ್ ಮಾಡ್ತೀವಿ. ಬಟ್ ಇದೆಲ್ಲ ಹಂಗಲ್ಲ, ಬಿಕಾಸ್ ಇದು ಗೇರ್ ಕಮ್ ನಿಮಗೆ ಕಿಕ್ಕರ್ ಆಗಿರೋದ್ರಿಂದ ನಾವು ಫಸ್ಟ್ ಏನು ಮಾಡಬೇಕು, ನಾರ್ಮಲಾಗಿ ಪುಷ್ ಮಾಡಿಕೊಂಡು ರಿವರ್ಸ್ ತೊಗೊಂಡ್ಮೇಲೆ ನೆಕ್ಸ್ಟು ಪೊಸಿಷನ್ ತೊಗೊಂಡು ಒನ್ ಕಿಕ್. ಸೌಂಡ್ ಕೇಳೋಣ.
ನೋಡಿದ್ರಲ್ಲ ಗಾಡಿ ಸೌಂಡ್ ಹೇಗಿತ್ತು ಅಂತ. 2 ಡ್ಯುಯಲ್ ಸೈಲೆನ್ಸರ್ಸು. ನಿಮ್ಗೆ ಆ ಸೌಂಡ್ ನೀವು ಕೇಳ್ಕೊಂಡು ನೀವು ರೈಡ್ ಮಾಡ್ತಿದ್ರೆ ನೀವು ಆ ಒಂದು ರೆಟ್ರೋದಲ್ಲಿ ಇದ್ದೀರಾ, ಒಂದು 80s ನೀವು ಗಾಡಿ ಓಡಿಸ್ತಿರೋ ಅನ್ನೋ ಒಂದು ಫೀಲ್ ಕೊಡುತ್ತೆ. ದಟ್ ಈಸ್ ಪವರ್ ಆಫ್ SD. ಇಟ್ ಸೋಲ್ಸ್ ಲೈಕ್ ನಿಮ್ಮ ಸೋಲ್ನ ಸ್ಟಾರ್ಟ್ ಮಾಡುತ್ತೆ. ನೋಡಿದ್ರಲ್ಲ 1981 ರೆಟ್ರೋ HD D250 ಕ್ಲಾಸಿಕ್. ಇದರ ಹಿಸ್ಟ್ರಿ, ಸ್ಪೆಸಿಫಿಕೇಷನ್ನು, ಇಂಜಿನ್ ಸ್ಪೆಸಿಫಿಕೇಷನ್ನು ಮತ್ತು ರಿಸ್ಟೋರೇಷನ್ ಸ್ಪೆಸಿಫಿಕೇಷನ್ ಏನೇನು ಮಾಡಿಸಿದ್ದಾರೆ ಅಂತ. ಹೀಗೆ ನನ್ನ ವಿಡಿಯೋನ ನೋಡ್ತಾ ಇರಿ ಅಂತ ಹೇಳ್ತಾ ನನ್ನ ಚಾನಲ್ CR0135 ಕನ್ನಡ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೂ ನನ್ನ ಇನ್ಸ್ಟಾಗ್ರಾಮ್ ID chandu_ravindra 0135 ಫಾಲೋ ಮಾಡಿ ಅಪ್ಡೇಟ್ಸ್ಗೋಸ್ಕರ. ಯಾರು ನನ್ನ ವಿಡಿಯೋ ಕೊನೆವರೆಗೂ ನೋಡಿದ್ರೋ ಥ್ಯಾಂಕ್ ಯು ಹೇಳ್ತಾ ಸೈನಿಂಗ್.